ಈ ಪ್ರಾಯೋಪವೇಶಕ್ಕೆ ಕೂತ್ಕೊಳ್ತಾರೆ ಎಲ್ಲ ಕಪಿಗಳು. ಪ್ರಾಯೋಪವೇಶ ಅಂದರೆ ಉಪವಾಸ. ಯಾಕೆ ಉಪವಾಸ? ಸುಗ್ರೀವ ಹೇಳ್ದ ಹೋಗಿ ಹುಡ್ಕೊಂಡು ಬನ್ನಿ ಸೀತೆಯನ್ನು. ಏನೋ ಅವ್ರು ಹನುಮಂತ ಮೇಲೆ ನಂಬಿಕೆ ಇಟ್ಕೊಂಬಂದರು. ಈ ಹನುಮಂತ ಸುಮ್ಮನೆ ಕೂತ, ಎಲ್ಲರೂ ಕಪಿಗಳು ಸುಮ್ಮನೆ ಕೂತರು. ಏನು ಸಮುದ್ರ ಹಾರೋದು, ಇದು ನಮ್ಮ ಕೈಲಿ ಸಾಧ್ಯ ಇಲ್ಲ ಅಂತ. ಯಾಕೆಂದರೆ ವಾಪಸ್ ಹೋದರೆ ಮರಣದಂಡನೆ, ಈ ಕಡೆ ಸಮುದ್ರ ದಾಟ್ಲಿಕ್ಕಾಗಲ್ಲ, ಒಟ್ಟು ಸಾಯಲೇಬೇಕು, ಉಪವಾಸ ಕೂತ್ಬಿಡೋಣ ಅಂತ ಕೂತಿದ್ದಾರೆ. ಈ ಉಪವಾಸ ಕೂತಾಗ ಒಂದು ಘಟನೆ ಆಯಿತು. ಏನು ಮಾಡೋದು, ರಾಮನ ಬಗ್ಗೆ ಮಾತಾಡ್ತಾ ಕೂಡೋಣ, ಇನ್ನೇನು ಗೊತ್ತಿದ್ದ ವಿಷಯ ಅದೇನೆಂದರೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠ್ಠಲ ನಾಮ ತುಪ್ಪವ ಬೆರೆಸಿ ಬಾಯಿಂದ ಚಪ್ಪರಿಸ್ಬೇಕು ದಿವಸ ಅಂತ. ಸರಿ, ಮುಂದೆ ಇವರು ರಾಮನ ಬಗ್ಗೆ ಹೇಳಲಿಕ್ಕೆ ಶುರು ಮಾಡಿದ್ರು ಕಪಿಗಳೆಲ್ಲ. ರಾಮ ರಾಮ ರಾಮ. ಅಷ್ಟೊತ್ತಿಗೆ ಅಲ್ಲಿ ದೂರದಲ್ಲಿ ಸಂಪಾತಿ ಇದ್ದ. ಆ ಸಂಪಾತಿ ಕಿವಿಗೆ ಬಿತ್ತು, ಹೇ ರಾಮ ರಾಮ ಅಂತ ಹೇಳ್ತಾ ಇದ್ದಾರೆ ಅಂತ. ನೋಡಿ, ರಾಮನಾಮ ಕೇಳಿದವರಿಗೆ ಏನಾಗತ್ತೆ ಅನ್ನಲಿಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ರಾಮಾಯಣದಲ್ಲಿ ಬಂದಿರೋ ಘಟನೆ. ಸಂಪಾತಿ ಕಿವಿಗೆ ಬಿತ್ತು ಕೂಡಲೇ ಸಂಪಾತಿ ಬರ್ತಾನೆ, ಯಾರು ರಾಮನ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಬರ್ತಾನೆ ಹತ್ತಿರಕ್ಕೆ. ಅವನಿಗೋ 2 ರೆಕ್ಕೆ ಇಲ್ಲ, ಕಳ್ಕೊಂಬಿಟ್ಟಿರ್ತಾನೆ. ತುಂಬ ದುಃಖ. ನಮ್ಗೆ ಆ ಘಟನೆ ಗೊತ್ತಿದೆ. ಜಟಾಯು ಸಂಪಾತಿ ಅಣ್ಣ ತಮ್ಮಂದರು. ಸೂರ್ಯಮಂಡಲಕ್ಕೆ ಯಾರು ಹಾರ್ತಾರೆ ಫಸ್ಟು ಅಂತ. ಸಂಪಾತಿ ಹೋಗ್ಬಿಟ್ಟ, ಜಟಾಯುನು ಬಂದವನೇನಾಗುತ್ತೆ, ಸೂರ್ಯನ ಹತ್ರ ಬರೋ ಅಷ್ಟೊತ್ತಿಗೆ ರೆಕ್ಕೆಗಳು ಆಚೆ ಈಚೆ ಆಗ್ತದೆ, ತಡಿಲಿಕ್ಕೆ ಆಗ್ತಾಯಿಲ್ಲ ಯಾರಿಗೆ, ಜಟಾಯುಗೆ. ಸಂಪಾತಿ ಅಯ್ಯೋ ನನ್ನ ಜಟಾಯುಗೆ ತೊಂದರೆ ಆಗತ್ತೆ ಅಂಥೇಳಿ ರೆಕ್ಕೆಗಳಿಂದ ಬಚಾವ್ ಮಾಡ್ತಾನೆ. ಆಗ ತನ್ನ ರೆಕ್ಕೆ ಕಳ್ಕೊಂಡ್ಬಿಡ್ತಾನೆ. ಪ್ರೀತಿ ಸಹೋದರನ ಮೇಲೆ ಬಿದ್ದ, 2 ರೆಕ್ಕೆ ಕಳ್ಕೊಂಡಿದ್ದ. ಇವ್ರು ರಾಮನ ಬಗ್ಗೆ ಕೇಳಿ ಏನಾಯ್ತು ಅಂದರೆ 2 ರೆಕ್ಕೆ ಬಂದ್ಬಿಡ್ತು ಸಂಪಾತಿಗೆ. ನನ್ನ ಜನ್ಮ ಸಾರ್ಥಕ ಆಯಿತು, ಒಂದು ರಾಮನ ಸೇವೆಗೆ ನನಗೆ ಒಂದು ಅವಕಾಶ ಸಿಕ್ತು. ಅಂದರೆ ಜೀವನದಲ್ಲಿ ನಿಮ್ಮ ರೆಕ್ಕೆ ಪುಕ್ಕ ಎಲ್ಲ ಹೋಗಿರತ್ತೆ ಅಂತ ಇಟ್ಕೊಳ್ಳಿ. ಅಂದರೆ ಏನರ್ಥ ರೆಕ್ಕೆ ಪುಕ್ಕ ಹೋಗೋದು ಅಂದರೆ, ತುಂಬ ಕೆಳಗೆ ಬಿದ್ದುಬಿಟ್ಟಿದ್ದೀವಿ, ನಾವಿನ್ನು ಜೀವನದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸ್ಥಿತಿಗೆ ಹೋದರೆ ರಾಮನಾಮ ಸ್ಮರಣೆ ದಿವಸ ಮಾಡ್ತಾಯಿರಿ, ಖಂಡಿತ ಎತ್ತಾನೆ ರಾಮಚಂದ್ರ.